ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಈಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಸೊ ಈ ವ್ಲಾಗಲ್ಲಿ ಬಂದುಬಿಟ್ಟು ಇದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಎಲ್ಲಿ ಏನು ಎತ್ತ ಅಂತ ನಾನು ಟ್ರಾವೆಲ್ ಮಾಡ್ತಾನೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ, ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸೊ ಗೈಸ್, ಇವತ್ತು ಬಂದುಬಿಟ್ಟು ಸಂಡೇ. ಸೊ ಸಂಡೇ ಸ್ವಲ್ಪ ಕೆಲಸ ಇತ್ತು, ಸೊ ಹೊರಗಡೆ ಹೋಗಬೇಕಿತ್ತು. ಸೊ ಹೊರಗಡೆ ಇನ್ ದ ಸೆನ್ಸ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಲಾಂಗ್ ಜರ್ನಿ, ತುಂಬ ದಿನ ಆಗಿತ್ತು ಈ ಥರ ಲಾಂಗ್ ಜರ್ನಿ ಮಾಡಿ. ಸೊ ಹೋಗೋಣ. ಸೊ ನಿಮಗೂ ತೋರಿಸ್ತೀನಿ ಆ ವೆದರ್ ಆಗಿರ್ಬೋದು, ಆ ಪ್ಲೇಸ್ ಆಗಿರ್ಬೋದು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ಫುಲ್ ಸ್ಕಿಪ್ ಮಾಡಿದೆ ಅಂತ ನೋಡಿ. ಸೊ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ. ಸೊ ಗೈಸ್ ಬನ್ನಿ ಹೋಗೋಣ, ಕೀಪ್ ವಾಚಿಂಗ್. ಗೈಸ್, ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಿರೋದು ಸನ್ರೈಸ್ ಆಗ್ತಿರೋದ್ರಿಂದ. ಸೊ ನೋಡ್ತಿರ್ಬೋದು ನೀವು ಸಹ ಸನ್ರೈಸ್ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಹೇಳಿಬಿಟ್ಟು. ಟೈಮ್ 6:30 ಆಗಿತ್ತು. ಸೊ ನಾವು ಹೊರಟಿರೋದು ಒಂದು ಸ್ಮಾಲ್ ಜರ್ನಿ ಅಂದರೆ ಟುವರ್ಡ್ಸ್ ಶಿವಮೊಗ್ಗ. ಸೊ ಫುಲ್ ಗ್ರೀನರಿ, ಸುತ್ತಮುತ್ತ ಫುಲ್ ಗ್ರೀನರಿ ಇತ್ತು. ಹಾಗೆ ತುಂಬ ಪೀಸ್ಫುಲ್ ಆಗಿತ್ತು. ತುಂಬ ದಿನ ಅಂತ ಆಗಿತ್ತು ಲಾಂಗ್ ಜರ್ನಿ ಅಂತ ಹೋಗಿ ಕಾರಲ್ಲಿ. ಸೊ ಇದೊಂದು ಸ್ಮಾಲ್ ವ್ಲಾಗ್ ನಿಮಗೂ ಇಷ್ಟ ಆಗುತ್ತೆ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನು ಹಾಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಹಾಗೆ ನನ್ನ ಜೊತೆ ಜರ್ನಿ ಮಾಡ್ತಾ ಬನ್ನಿ. ಸೊ ಶಿವಮೊಗ್ಗ, ಕೂರ್ಗ್, ಮಡಿಕೇರಿ ಆ ಸೈಡ್ ಅಂತ ಹೋದಾಗ ನಾವು ಫುಲ್ಲು ಗ್ರೀನರಿ, ಫಾಗ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ನಮಗೆ ಒಂದು ಫುಲ್ಲು ರೋಡ್ ತುಂಬಾ ಫ್ರೀ ಆಗಿದೆ. ಫೋಟೋಶೂಟ್ಸ್ ಮಾಡೋದಕ್ಕೆ, ಒಂದು ರೀಲ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮಗೆ ಆ ಟೈಮ್ ಸಿಗಲಿಲ್ಲ. ನಾವು ಹೋಗ್ತಿರೋ ಕೆಲಸ ಬೇರೆ ಏನೋ ಕೆಲಸದ ಮೇಲೆ ಹೋಗ್ತಿರೋದ್ರಿಂದ ಸೊ ನಮಗೆ ನಿಲ್ಲಿಸೋದಕ್ಕಾಗಲಿ, ಒಂದು ಫೋಟೋಶೂಟ್ ಮಾಡೋದಕ್ಕಾಗಲಿ ಏನಕ್ಕೂ ಟೈಮ್ ಇರಲಿಲ್ಲ. ಸುಮ್ಮನೆ ಬೇಗ ಹೋಗಬೇಕಿತ್ತು ಮತ್ತು ಹಾಗೆ ವಾಪಸ್ ಬೇಗ ಬರಬೇಕಿತ್ತಲ್ವ. ಸೊ ಅದರಿಂದ ಏನು ಫೋಟೋಸ್ಗಳನ್ನ ನಾನು ಕ್ಲಿಕ್ ಮಾಡ್ಕೊಂಡಿಲ್ಲ. ಸೊ ನಾವು ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೊ ನಾವು ಬಂದಿರೋದು ಶ್ರೀ ರಾಮಕೃಷ್ಣ ವಿದ್ಯಾಲಯ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಶಿವಮೊಗ್ಗದ ಹತ್ರ ಇರುವಂತಹ, ಹೊಸನಗರದ ಹತ್ರ ಇರುವಂತಹ ಒಂದು ಹಾಸ್ಟೆಲು. ಸ್ವಲ್ಪ ಇಲ್ಲಿ ಕೆಲಸ ಇತ್ತು. ಸೊ ಇದು ಪೂರ ಡೀಟೇಲ್ಸ್ನ ನಾನು ಕ್ಯಾಪ್ಚರ್ನ ಮಾಡೋದಕ್ಕೆ ಆಗಲಿಲ್ಲ. ಬಿಕಾಸ್ ಸ್ವಲ್ಪ ಕೆಲಸ ಇರೋದ್ರಿಂದ ಅಲ್ಲಿ ಬ್ಯುಸಿ ಆದೆ ನಾನು. ಸೊ ಅದರಿಂದ ಅದೆಲ್ಲ ಕೆಲಸ ಆದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಬಿಲ್ಡಿಂಗು ಮತ್ತು ಇಂಟೀರಿಯರ್ ಒಳಗಡೆ ಎಲ್ಲ ಹೋಗ್ಬಿಟ್ಟು ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಸಾಲಿಲ್ಲ. ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ ತುಂಬಾ ಮಳೆ ಬಂದುಬಿಟ್ಟು. ಬಟ್ ಇಲ್ಲಿ ಒಳಗಡೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಹಾಸ್ಟೆಲ್ ವಿತ್ ಸ್ಕೂಲ್ ಅದು. ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಡೀಟೇಲ್ ಆಗಿ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿದೆ, ತುಂಬ ಡಿಸಿಪ್ಲಿನ್ ಆಗಿದೆ, ಹಾಗೆ ತುಂಬ ಸ್ಟ್ರಿಕ್ಟ್ ಆಗಿದೆ. ಎಜುಕೇಷನ್ ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನಾನು ನೆಕ್ಸ್ಟ್ ಅದೇ ಆಗಲೇ ಹೇಳ್ದಂಗೆ ನಾನು ಫುಲ್ಲು ವೀಡಿಯೋ ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ಫುಲ್ ಮಳೆ ಬಂದುಬಿಡ್ತು. ತುಂಬ ಜೋರು ಮಳೆ ಬಂತು. ಸೊ ಅದರಿಂದ ಮತ್ತೆ ವೀಡಿಯೋಸ್ಗಳನ್ನ ಅಲ್ಲಿ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಸೊ ಯಾರಾದರೂ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂತಾದರೆ, ಲೇಡೀಸ್ ಹುಡುಗಿರ್ಗೂ ಇದೆ, ಹುಡುಗರಿಗೂ ಇಬ್ರಿಗೂ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಸೊ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಾನು ನಿಮಗೆ ಫುಲ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಸೊ ಅಲ್ಲಿ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ವಾಪಸ್ಸು ನೀವು ಆಪೋಸಿಟ್ ನೋಡ್ತಿರ್ಬೋದು ರೇನ್ಬೋ ಕಾಣಿಸ್ತಿದೆ. ಆ ರೇನ್ಬೋ ಇವಾಗ ನಮ್ಗೆ ಕಾಣಿಸ್ತಿರೋದು ಜಸ್ಟ್ ಒಂದು ಆರ್ಕ್ ಥರ ಕಾಣಿಸ್ತಿದೆ. ಬಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಅದು ಫುಲ್ಲು ಸೆಮಿ ಸರ್ಕಲ್ ಫುಲ್ಲು ಕರೆಕ್ಟಾಗಿ ಕಾಣಿಸ್ತಿತ್ತು. ಬಟ್ ಆದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಅದೇ ಟೈಮಲ್ಲೇ ನಮಗೆ ಫುಲ್ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆಯಲ್ಲಿ ಜರ್ನಿ ಮಾಡೋ ಅಂಥ ಖುಷಿನೇ ಬೇರೆ. ಸೊ ನಿಮಗೂ ಯಾರಿಗಾದರೂ ಟ್ರಾವೆಲಿಂಗಲ್ಲಿ ಎಸ್ಪೆಷಲಿ ಮಳೆ ಬರೋ ಟೈಮಲ್ಲಿ ಟ್ರಾವೆಲಿಂಗ್ ಮಾಡೋ ಅಂಥ ಲವರ್ಸ್ ಯಾರಾದರೂ ಇದ್ದರೆ, ಟ್ರಾವೆಲಿಂಗ್ ಲವರ್ಸು, ಸೊ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೊಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ಫುಲ್ ಗ್ರೀನರಿ ಜೊತೆ ಫುಲ್ ಮಳೆ ಬರ್ತಿರುತ್ತೆ. ಮಳೆ ಜೊತೆ ಸಾಂಗ್ ಹಾಕ್ಕೊಂಡು
ಅದ್ರ ಫೀಲೇ ಬೇರೆ. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆಗುತ್ತೆ ಈ ರೀತಿ ಟ್ರಾವೆಲಿಂಗ್ ಮಾಡೋದು. ಸೊ ಹಾಗೆ ನಾವು ಬರ್ತಾ ಫುಲ್ ಕತ್ಲಾಗೋಯ್ತು, ಮಳೆತೂ ತುಂಬ ಜಾಸ್ತಿ ಜೋರಾಗೋಯಿತು. ಕಾರ್ ಡ್ರೈವಿಂಗ್ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಸೊ ಸ್ವಲ್ಪ ಹೊತ್ತು 1 ಅವರ್ವರೆಗೂ ನಾವು ಕಾರ್ನ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಮಳೆ ಕಡಿಮೆ ಆದಮೇಲೆ ನಾವು ಮನೆಗೆ ಬಂದಾಗ ನಾವು ಆಲ್ಮೋಸ್ಟ್ 12:30 ಆಗೋಗ್ಬಿಟ್ಟಿತ್ತು. ಸೊ ಐ ಹೋಪ್ ಈ ಸ್ಮಾಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಅಗೇನ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.